ಪೊಲೀಸರೇ, ನಾವು ನಿಮ್ಮನ್ನು ಉಳಿದ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿ ಮಾಡ್ಬೋದು, ಆದರೆ ನಿಮ್ಮ ಮೇಲೆ ಯಾರಾದರೂ ಕೈ ಮಾಡ್ತಾರೆ ಅಲ್ವಾ, ಅದನ್ನು ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಬೆಂಗಳೂರಿನಲ್ಲಿ ಆ ಪವನ್ ಎಂಬಾತನಿಗೆ ಕಾಲಿಗೆ ಗುಂಡೆಟ್ಟು ಹೊಡೆದ್ರಲ್ಲ, ಇವನಿಗೆ ಹೊಡಿಬೇಕಿತ್ತು. ಒಬ್ಬ ಗ್ರಾಮ ಪಂಚಾಯತ್, ಆಫ್ಟರ್ ಆಲ್ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಒಬ್ಬ ಪೊಲೀಸರ ಮೇಲೆ ಈ ಥರ ಕೈ ಮಾಡ್ತಾನೆ ಅಂತಂದರೆ, ಆಮೇಲೆ ಮಂಡ್ಯ ಪೊಲೀಸರು ನೀವೇನು ಮಾಡ್ತಾ ಇದ್ದೀರಿ? ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ನಿಮ್ಮ ಮೇಲೆ ಕೈ ಮಾಡ್ತಾನೆ ತಂದಾಗ ಆತನನ್ನು ಹೆಡೆಮುರಿ ಕಟ್ಟೋಕ್ಕಾಗಲ್ವಾ? ನಾಳೆ ಎಲ್ಲರೂ ಈ ಥರ ಕೈ ಮಾಡಿದ್ರೆ ಏನು ಮಾಡ್ತೀರಿ? ನೀವು ತೋರಿಸ್ಬೇಕಾಗಿತ್ತು ನಿಮ್ಮ ಪವರ್ ಏನು ಅಂತ. ನಿಮ್ಮ ಪವರ್, ನಿಮ್ಮ ಕೆಲಸ ನೀವು ಮಾಡಿ. ಸಂವಿಧಾನ ನಿಮಗೂ ಅವಕಾಶ ಕೊಟ್ಟಿದೆ, ಕಾರ್ಯಾಂಗಕ್ಕೆ, ಶಾಸಕಾಂಗ, ನ್ಯಾಯ ಎಲ್ಲದಕ್ಕೂ. ನಿಮ್ಮ ಕೆಲಸ ನೀವು ಮಾಡಿ ಸರ್. ಆತರ ಮೇಲೆ ಹಲ್ಲೆ ಮಾಡಿಲ್ವಾ? ಹೊಡಿಬೇಕಿತ್ತು ಒಂದು ಗುಂಡು ಕಾಲಿಗೆ. ಬಂಡಿ ಸಿದ್ದೇಗೌಡರು ಬರ್ತಾರೆ, ಮತ್ತೊಬ್ಬರು ಬರ್ತಾರೆ, ನೋಡೇ ಬಿಡೋದು. ಪೊಲೀಸರ ಮೇಲೆ ಯಾರಾದರೂ ಅಟ್ಯಾಕ್ ಮಾಡ್ತಾ ಅಂತಂದರೆ ಕಾನೂನು ಸುವ್ಯವಸ್ಥೆ ಕುಸಿತಾ ಇದೆ ಅಂತ ಲೆಕ್ಕ. ನಾನು ಪೊಲೀಸ್ ಮಹಾನಿರ್ದೇಶಕರಿಗೂ ಮನವಿ ಮಾಡ್ತೀನಿ, ಇದರ ಬಗ್ಗೆ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತಂದರೆ ದಾರಿಯಲ್ಲಿ ಹೋಗೋರೆಲ್ಲ ಪೊಲೀಸರ ಮೇಲೆ ಕೈ ಮಾಡುವಂಥದ್ದಾಗತ್ತೆ. ಇದು ಪೊಲೀಸರೇ, ನಾವು ನಿಮ್ಮನ್ನು ಉಳಿದ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿ ಮಾಡ್ಬೋದು, ಆದರೆ ನಿಮ್ಮ ಮೇಲೆ ಯಾರಾದರೂ ಕೈ ಮಾಡ್ತಾರೆ ಅಲ್ವಾ, ಅದನ್ನು ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಬೆಂಗಳೂರಿನಲ್ಲಿ ಆ ಪವನ್ ಎಂಬಾತನಿಗೆ ಕಾಲಿಗೆ ಗುಂಡೆಟ್ಟು ಹೊಡೆದ್ರಲ್ಲ, ಇವನಿಗೆ ಹೊಡಿಬೇಕಿತ್ತು. ಒಬ್ಬ ಗ್ರಾಮ ಪಂಚಾಯತ್, ಆಫ್ಟರ್ ಆಲ್ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಒಬ್ಬ ಪೊಲೀಸರ ಮೇಲೆ ಈ ಥರ ಕೈ ಮಾಡ್ತಾನೆ ಅಂತಂದರೆ, ಆಮೇಲೆ ಮಂಡ್ಯ ಪೊಲೀಸರು ನೀವೇನು ಮಾಡ್ತಾ ಇದ್ದೀರಿ? ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ನಿಮ್ಮ ಮೇಲೆ ಕೈ ಮಾಡ್ತಾನೆ ತಂದಾಗ ಆತನನ್ನು ಹೆಡೆಮುರಿ ಕಟ್ಟೋಕ್ಕಾಗಲ್ವಾ? ನಾಳೆ ಎಲ್ಲರೂ ಈ ಥರ ಕೈ ಮಾಡಿದ್ರೆ ಏನು ಮಾಡ್ತೀರಿ? ನೀವು ತೋರಿಸ್ಬೇಕಾಗಿತ್ತು ನಿಮ್ಮ ಪವರ್ ಏನು ಅಂತ. ನಿಮ್ಮ ಪವರ್, ನಿಮ್ಮ ಕೆಲಸ ನೀವು ಮಾಡಿ. ಸಂವಿಧಾನ ನಿಮಗೂ ಅವಕಾಶ ಕೊಟ್ಟಿದೆ, ಕಾರ್ಯಾಂಗಕ್ಕೆ, ಶಾಸಕಾಂಗ, ನ್ಯಾಯ ಎಲ್ಲದಕ್ಕೂ. ನಿಮ್ಮ ಕೆಲಸ ನೀವು ಮಾಡಿ ಸರ್. ಆತರ ಮೇಲೆ ಹಲ್ಲೆ ಮಾಡಿಲ್ವಾ? ಹೊಡಿಬೇಕಿತ್ತು ಒಂದು ಗುಂಡು ಕಾಲಿಗೆ. ಬಂಡಿ ಸಿದ್ದೇಗೌಡರು ಬರ್ತಾರೆ, ಮತ್ತೊಬ್ಬರು ಬರ್ತಾರೆ, ನೋಡೇ ಬಿಡೋದು. ಪೊಲೀಸರ ಮೇಲೆ ಯಾರಾದರೂ ಅಟ್ಯಾಕ್ ಮಾಡ್ತಾ ಅಂತಂದರೆ ಕಾನೂನು ಸುವ್ಯವಸ್ಥೆ ಕುಸಿತಾ ಇದೆ ಅಂತ ಲೆಕ್ಕ. ನಾನು ಪೊಲೀಸ್ ಮಹಾನಿರ್ದೇಶಕರಿಗೂ ಮನವಿ ಮಾಡ್ತೀನಿ, ಇದರ ಬಗ್ಗೆ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತಂದರೆ ದಾರಿಯಲ್ಲಿ ಹೋಗೋರೆಲ್ಲ ಪೊಲೀಸರ ಮೇಲೆ ಕೈ ಮಾಡುವಂಥದ್ದಾಗತ್ತೆ. ಇದು ಪೊಲೀಸರೇ, ನಾವು ನಿಮ್ಮನ್ನು ಉಳಿದ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿ ಮಾಡ್ಬೋದು, ಆದರೆ ನಿಮ್ಮ ಮೇಲೆ ಯಾರಾದರೂ ಕೈ ಮಾಡ್ತಾರೆ ಅಲ್ವಾ, ಅದನ್ನು ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಬೆಂಗಳೂರಿನಲ್ಲಿ ಆ ಪವನ್ ಎಂಬಾತನಿಗೆ ಕಾಲಿಗೆ ಗುಂಡೆಟ್ಟು ಹೊಡೆದ್ರಲ್ಲ, ಇವನಿಗೆ ಹೊಡಿಬೇಕಿತ್ತು. ಒಬ್ಬ ಗ್ರಾಮ ಪಂಚಾಯತ್, ಆಫ್ಟರ್ ಆಲ್ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಒಬ್ಬ ಪೊಲೀಸರ ಮೇಲೆ ಈ ಥರ ಕೈ ಮಾಡ್ತಾನೆ ಅಂತಂದರೆ, ಆಮೇಲೆ ಮಂಡ್ಯ ಪೊಲೀಸರು ನೀವೇನು ಮಾಡ್ತಾ ಇದ್ದೀರಿ? ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ನಿಮ್ಮ ಮೇಲೆ ಕೈ ಮಾಡ್ತಾನೆ ತಂದಾಗ ಆತನನ್ನು ಹೆಡೆಮುರಿ ಕಟ್ಟೋಕ್ಕಾಗಲ್ವಾ? ನಾಳೆ ಎಲ್ಲರೂ ಈ ಥರ ಕೈ ಮಾಡಿದ್ರೆ ಏನು ಮಾಡ್ತೀರಿ? ನೀವು ತೋರಿಸ್ಬೇಕಾಗಿತ್ತು ನಿಮ್ಮ ಪವರ್ ಏನು ಅಂತ. ನಿಮ್ಮ ಪವರ್, ನಿಮ್ಮ ಕೆಲಸ ನೀವು ಮಾಡಿ. ಸಂವಿಧಾನ ನಿಮಗೂ ಅವಕಾಶ ಕೊಟ್ಟಿದೆ, ಕಾರ್ಯಾಂಗಕ್ಕೆ, ಶಾಸಕಾಂಗ, ನ್ಯಾಯ ಎಲ್ಲದಕ್ಕೂ. ನಿಮ್ಮ ಕೆಲಸ ನೀವು ಮಾಡಿ ಸರ್. ಆತರ ಮೇಲೆ ಹಲ್ಲೆ ಮಾಡಿಲ್ವಾ? ಹೊಡಿಬೇಕಿತ್ತು ಒಂದು ಗುಂಡು ಕಾಲಿಗೆ. ಬಂಡಿ ಸಿದ್ದೇಗೌಡರು ಬರ್ತಾರೆ, ಮತ್ತೊಬ್ಬರು ಬರ್ತಾರೆ, ನೋಡೇ ಬಿಡೋದು. ಪೊಲೀಸರ ಮೇಲೆ ಯಾರಾದರೂ ಅಟ್ಯಾಕ್ ಮಾಡ್ತಾ ಅಂತಂದರೆ ಕಾನೂನು ಸುವ್ಯವಸ್ಥೆ ಕುಸಿತಾ ಇದೆ ಅಂತ ಲೆಕ್ಕ. ನಾನು ಪೊಲೀಸ್ ಮಹಾನಿರ್ದೇಶಕರಿಗೂ ಮನವಿ ಮಾಡ್ತೀನಿ, ಇದರ ಬಗ್ಗೆ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತಂದರೆ ದಾರಿಯಲ್ಲಿ ಹೋಗೋರೆಲ್ಲ ಪೊಲೀಸರ ಮೇಲೆ ಕೈ ಮಾಡುವಂಥದ್ದಾಗತ್ತೆ. ಇದು ಪೊಲೀಸರೇ, ನಾವು ನಿಮ್ಮನ್ನು ಉಳಿದ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿ ಮಾಡ್ಬೋದು, ಆದರೆ ನಿಮ್ಮ ಮೇಲೆ ಯಾರಾದರೂ ಕೈ ಮಾಡ್ತಾರೆ ಅಲ್ವಾ, ಅದನ್ನು ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಬೆಂಗಳೂರಿನಲ್ಲಿ ಆ ಪವನ್ ಎಂಬಾತನಿಗೆ ಕಾಲಿಗೆ ಗುಂಡೆಟ್ಟು ಹೊಡೆದ್ರಲ್ಲ, ಇವನಿಗೆ ಹೊಡಿಬೇಕಿತ್ತು. ಒಬ್ಬ ಗ್ರಾಮ ಪಂಚಾಯತ್, ಆಫ್ಟರ್ ಆಲ್ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಒಬ್ಬ ಪೊಲೀಸರ ಮೇಲೆ ಈ ಥರ ಕೈ ಮಾಡ್ತಾನೆ ಅಂತಂದರೆ, ಆಮೇಲೆ ಮಂಡ್ಯ ಪೊಲೀಸರು ನೀವೇನು ಮಾಡ್ತಾ ಇದ್ದೀರಿ? ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ನಿಮ್ಮ ಮೇಲೆ ಕೈ ಮಾಡ್ತಾನೆ ತಂದಾಗ ಆತನನ್ನು ಹೆಡೆಮುರಿ ಕಟ್ಟೋಕ್ಕಾಗಲ್ವಾ? ನಾಳೆ ಎಲ್ಲರೂ ಈ ಥರ ಕೈ ಮಾಡಿದ್ರೆ ಏನು ಮಾಡ್ತೀರಿ? ನೀವು ತೋರಿಸ್ಬೇಕಾಗಿತ್ತು ನಿಮ್ಮ ಪವರ್ ಏನು ಅಂತ. ನಿಮ್ಮ ಪವರ್, ನಿಮ್ಮ ಕೆಲಸ ನೀವು ಮಾಡಿ. ಸಂವಿಧಾನ ನಿಮಗೂ ಅವಕಾಶ ಕೊಟ್ಟಿದೆ, ಕಾರ್ಯಾಂಗಕ್ಕೆ, ಶಾಸಕಾಂಗ, ನ್ಯಾಯ ಎಲ್ಲದಕ್ಕೂ. ನಿಮ್ಮ ಕೆಲಸ ನೀವು ಮಾಡಿ ಸರ್. ಆತರ ಮೇಲೆ ಹಲ್ಲೆ ಮಾಡಿಲ್ವಾ? ಹೊಡಿಬೇಕಿತ್ತು ಒಂದು ಗುಂಡು ಕಾಲಿಗೆ. ಬಂಡಿ ಸಿದ್ದೇಗೌಡರು ಬರ್ತಾರೆ, ಮತ್ತೊಬ್ಬರು ಬರ್ತಾರೆ, ನೋಡೇ ಬಿಡೋದು. ಪೊಲೀಸರ ಮೇಲೆ ಯಾರಾದರೂ ಅಟ್ಯಾಕ್ ಮಾಡ್ತಾ ಅಂತಂದರೆ ಕಾನೂನು ಸುವ್ಯವಸ್ಥೆ ಕುಸಿತಾ ಇದೆ ಅಂತ ಲೆಕ್ಕ. ನಾನು ಪೊಲೀಸ್ ಮಹಾನಿರ್ದೇಶಕರಿಗೂ ಮನವಿ ಮಾಡ್ತೀನಿ, ಇದರ ಬಗ್ಗೆ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತಂದರೆ ದಾರಿಯಲ್ಲಿ ಹೋಗೋರೆಲ್ಲ ಪೊಲೀಸರ ಮೇಲೆ ಕೈ ಮಾಡುವಂಥದ್ದಾಗತ್ತೆ. ಇದು ಪೊಲೀಸರೇ, ನಾವು ನಿಮ್ಮನ್ನು ಉಳಿದ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿ ಮಾಡ್ಬೋದು, ಆದರೆ ನಿಮ್ಮ ಮೇಲೆ ಯಾರಾದರೂ ಕೈ ಮಾಡ್ತಾರೆ ಅಲ್ವಾ, ಅದನ್ನು ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಬೆಂಗಳೂರಿನಲ್ಲಿ ಆ ಪವನ್ ಎಂಬಾತನಿಗೆ ಕಾಲಿಗೆ ಗುಂಡೆಟ್ಟು ಹೊಡೆದ್ರಲ್ಲ, ಇವನಿಗೆ ಹೊಡಿಬೇಕಿತ್ತು. ಒಬ್ಬ ಗ್ರಾಮ ಪಂಚಾಯತ್, ಆಫ್ಟರ್ ಆಲ್ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಒಬ್ಬ ಪೊಲೀಸರ ಮೇಲೆ ಈ ಥರ ಕೈ ಮಾಡ್ತಾನೆ ಅಂತಂದರೆ, ಆಮೇಲೆ ಮಂಡ್ಯ ಪೊಲೀಸರು ನೀವೇನು ಮಾಡ್ತಾ ಇದ್ದೀರಿ?
ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ನಿಮ್ಮ ಮೇಲೆ ಕೈ ಮಾಡ್ತಾನೆ ತಂದಾಗ ಆತನನ್ನ ಹೆಡೆಮುರಿ ಕಟ್ಟಕ್ಕಾಗಲ್ವಾ? ನಾಳೆ ಎಲ್ಲರೂ ಈ ಥರ ಕೈ ಮಾಡಿದ್ರೆ ಏನು ಮಾಡ್ತೀರಿ? ನೀವು ತೋರಿಸ್ಬೇಕಾಗಿತ್ತು ನಿಮ್ಮ ಪವರ್ ಏನು ಅಂತ. ನಿಮ್ಮ ಪವರ್, ನಿಮ್ಮ ಕೆಲಸ ನೀವು ಮಾಡಿ. ಸಂವಿಧಾನ ನಿಮಗೂ ಅವಕಾಶ ಕೊಟ್ಟಿದೆ, ಕಾರ್ಯಾಂಗಕ್ಕೆ, ಶಾಸಕಾಂಗ, ನ್ಯಾಯ ಎಲ್ಲದಕ್ಕೂ. ನಿಮ್ಮ ಕೆಲಸ ನೀವು ಮಾಡಿ ಸರ್. ಆತರ ಮೇಲೆ ಹಲ್ಲೆ ಮಾಡಿಲ್ವಾ? ಹೊಡಿಬೇಕಿತ್ತು ಒಂದು ಗುಂಡು ಕಾಲಿಗೆ. ಬಂಡಿ ಸಿದ್ದೇಗೌಡರು ಬರ್ತಾರೋ ಮತ್ತೊಬ್ಬರು ಬರ್ತಾರೋ ನೋಡೇ ಬಿಡೋದು. ಪೊಲೀಸರ ಮೇಲೆ ಯಾರಾದರೂ ಅಟ್ಯಾಕ್ ಮಾಡ್ತಾ ಅಂತಂದರೆ ಕಾನೂನು ಸುವ್ಯವಸ್ಥೆ ಕುಸಿತಾ ಇದೆ ಅಂತ ಲೆಕ್ಕ. ನಾನು ಪೊಲೀಸ್ ಮಹಾನಿರ್ದೇಶಕರಿಗೂ ಮನವಿ ಮಾಡ್ತೀನಿ, ಇದರ ಬಗ್ಗೆ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತಂದರೆ ದಾರಿಯಲ್ಲಿ ಹೋಗೋರೆಲ್ಲ ಪೊಲೀಸರ ಮೇಲೆ ಕೈ ಮಾಡುವಂಥದ್ದಾಗತ್ತೆ. ಇದು ಪೊಲೀಸರೇ, ನಾವು ನಿಮ್ಮನ್ನು ಉಳಿದ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿ ಮಾಡ್ಬೋದು, ಆದರೆ ನಿಮ್ಮ ಮೇಲೆ ಯಾರಾದರೂ ಕೈ ಮಾಡ್ತಾರೆ ಅಲ್ವಾ, ಅದನ್ನು ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಬೆಂಗಳೂರಿನಲ್ಲಿ ಆ ಪವನ್ ಎಂಬಾತನಿಗೆ ಕಾಲಿಗೆ ಗುಂಡೆಟ್ಟು ಹೊಡೆದ್ರಲ್ಲ, ಇವನಿಗೆ ಹೊಡಿಬೇಕಿತ್ತು. ಒಬ್ಬ ಗ್ರಾಮ ಪಂಚಾಯತ್, ಆಫ್ಟರ್ ಆಲ್ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಒಬ್ಬ ಪೊಲೀಸರ ಮೇಲೆ ಈ ಥರ ಕೈ ಮಾಡ್ತಾನೆ ಅಂತಂದರೆ, ಆಮೇಲೆ ಮಂಡ್ಯ ಪೊಲೀಸರು ನೀವೇನು ಮಾಡ್ತಾ ಇದ್ದೀರಿ? ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ನಿಮ್ಮ ಮೇಲೆ ಕೈ ಮಾಡ್ತಾನೆ ತಂದಾಗ ಆತನನ್ನ ಹೆಡೆಮುರಿ ಕಟ್ಟಕ್ಕಾಗಲ್ವಾ? ನಾಳೆ ಎಲ್ಲರೂ ಈ ಥರ ಕೈ ಮಾಡಿದ್ರೆ ಏನು ಮಾಡ್ತೀರಿ? ನೀವು ತೋರಿಸ್ಬೇಕಾಗಿತ್ತು ನಿಮ್ಮ ಪವರ್ ಏನು ಅಂತ. ನಿಮ್ಮ ಪವರ್, ನಿಮ್ಮ ಕೆಲಸ ನೀವು ಮಾಡಿ. ಸಂವಿಧಾನ ನಿಮಗೂ ಅವಕಾಶ ಕೊಟ್ಟಿದೆ, ಕಾರ್ಯಾಂಗಕ್ಕೆ, ಶಾಸಕಾಂಗ, ನ್ಯಾಯ ಎಲ್ಲದಕ್ಕೂ. ನಿಮ್ಮ ಕೆಲಸ ನೀವು ಮಾಡಿ ಸರ್. ಆತರ ಮೇಲೆ ಹಲ್ಲೆ ಮಾಡಿಲ್ವಾ? ಹೊಡಿಬೇಕಿತ್ತು ಒಂದು ಗುಂಡು ಕಾಲಿಗೆ. ಬಂಡಿ ಸಿದ್ದೇಗೌಡರು ಬರ್ತಾರೋ ಮತ್ತೊಬ್ಬರು ಬರ್ತಾರೋ ನೋಡೇ ಬಿಡೋದು. ಪೊಲೀಸರ ಮೇಲೆ ಯಾರಾದರೂ ಅಟ್ಯಾಕ್ ಮಾಡ್ತಾ ಅಂತಂದರೆ ಕಾನೂನು ಸುವ್ಯವಸ್ಥೆ ಕುಸಿತಾ ಇದೆ ಅಂತ ಲೆಕ್ಕ. ನಾನು ಪೊಲೀಸ್ ಮಹಾನಿರ್ದೇಶಕರಿಗೂ ಮನವಿ ಮಾಡ್ತೀನಿ, ಇದರ ಬಗ್ಗೆ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತಂದರೆ ದಾರಿಯಲ್ಲಿ ಹೋಗೋರೆಲ್ಲ ಪೊಲೀಸರ ಮೇಲೆ ಕೈ ಮಾಡುವಂಥದ್ದಾಗತ್ತೆ. ಇದು ಪೊಲೀಸರೇ, ನಾವು ನಿಮ್ಮನ್ನು ಉಳಿದ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿ ಮಾಡ್ಬೋದು, ಆದರೆ ನಿಮ್ಮ ಮೇಲೆ ಯಾರಾದರೂ ಕೈ ಮಾಡ್ತಾರೆ ಅಲ್ವಾ, ಅದನ್ನು ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಬೆಂಗಳೂರಿನಲ್ಲಿ ಆ ಪವನ್ ಎಂಬಾತನಿಗೆ ಕಾಲಿಗೆ ಗುಂಡೆಟ್ಟು ಹೊಡೆದ್ರಲ್ಲ, ಇವನಿಗೆ ಹೊಡಿಬೇಕಿತ್ತು. ಒಬ್ಬ ಗ್ರಾಮ ಪಂಚಾಯತ್, ಆಫ್ಟರ್ ಆಲ್ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಒಬ್ಬ ಪೊಲೀಸರ ಮೇಲೆ ಈ ಥರ ಕೈ ಮಾಡ್ತಾನೆ ಅಂತಂದರೆ, ಆಮೇಲೆ ಮಂಡ್ಯ ಪೊಲೀಸರು ನೀವೇನು ಮಾಡ್ತಾ ಇದ್ದೀರಿ? ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ನಿಮ್ಮ ಮೇಲೆ ಕೈ ಮಾಡ್ತಾನೆ ತಂದಾಗ ಆತನನ್ನ ಹೆಡೆಮುರಿ ಕಟ್ಟಕ್ಕಾಗಲ್ವಾ? ನಾಳೆ ಎಲ್ಲರೂ ಈ ಥರ ಕೈ ಮಾಡಿದ್ರೆ ಏನು ಮಾಡ್ತೀರಿ? ನೀವು ತೋರಿಸ್ಬೇಕಾಗಿತ್ತು ನಿಮ್ಮ ಪವರ್ ಏನು ಅಂತ. ನಿಮ್ಮ ಪವರ್, ನಿಮ್ಮ ಕೆಲಸ ನೀವು ಮಾಡಿ. ಸಂವಿಧಾನ ನಿಮಗೂ ಅವಕಾಶ ಕೊಟ್ಟಿದೆ, ಕಾರ್ಯಾಂಗಕ್ಕೆ, ಶಾಸಕಾಂಗ, ನ್ಯಾಯ ಎಲ್ಲದಕ್ಕೂ. ನಿಮ್ಮ ಕೆಲಸ ನೀವು ಮಾಡಿ ಸರ್. ಆತರ ಮೇಲೆ ಹಲ್ಲೆ ಮಾಡಿಲ್ವಾ? ಹೊಡಿಬೇಕಿತ್ತು ಒಂದು ಗುಂಡು ಕಾಲಿಗೆ. ಬಂಡಿ ಸಿದ್ದೇಗೌಡರು ಬರ್ತಾರೋ ಮತ್ತೊಬ್ಬರು ಬರ್ತಾರೋ ನೋಡೇ ಬಿಡೋದು. ಪೊಲೀಸರ ಮೇಲೆ ಯಾರಾದರೂ ಅಟ್ಯಾಕ್ ಮಾಡ್ತಾ ಅಂತಂದರೆ ಕಾನೂನು ಸುವ್ಯವಸ್ಥೆ ಕುಸಿತಾ ಇದೆ ಅಂತ ಲೆಕ್ಕ. ನಾನು ಪೊಲೀಸ್ ಮಹಾನಿರ್ದೇಶಕರಿಗೂ ಮನವಿ ಮಾಡ್ತೀನಿ, ಇದರ ಬಗ್ಗೆ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತಂದರೆ ದಾರಿಯಲ್ಲಿ ಹೋಗೋರೆಲ್ಲ ಪೊಲೀಸರ ಮೇಲೆ ಕೈ ಮಾಡುವಂಥದ್ದಾಗತ್ತೆ. ಇದು ಪೊಲೀಸರೇ, ನಾವು ನಿಮ್ಮನ್ನು ಉಳಿದ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿ ಮಾಡ್ಬೋದು, ಆದರೆ ನಿಮ್ಮ ಮೇಲೆ ಯಾರಾದರೂ ಕೈ ಮಾಡ್ತಾರೆ ಅಲ್ವಾ, ಅದನ್ನು ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಪೊಲೀಸರೇ, ನಾವು ನಿಮ್ಮನ್ನು ಉಳಿದ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿ ಮಾಡ್ಬೋದು, ಆದರೆ ನಿಮ್ಮ ಮೇಲೆ ಯಾರಾದರೂ ಕೈ ಮಾಡ್ತಾರೆ ಅಲ್ವಾ, ಅದನ್ನು ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಬೆಂಗಳೂರಿನಲ್ಲಿ ಆ ಪವನ್ ಎಂಬಾತನಿಗೆ ಕಾಲಿಗೆ ಗುಂಡೆಟ್ಟು ಹೊಡೆದ್ರಲ್ಲ, ಇವನಿಗೆ ಹೊಡಿಬೇಕಿತ್ತು. ಒಬ್ಬ ಗ್ರಾಮ ಪಂಚಾಯತ್, ಆಫ್ಟರ್ ಆಲ್ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಒಬ್ಬ ಪೊಲೀಸರ ಮೇಲೆ ಈ ಥರ ಕೈ ಮಾಡ್ತಾನೆ ಅಂತಂದರೆ, ಆಮೇಲೆ ಮಂಡ್ಯ ಪೊಲೀಸರು ನೀವೇನು ಮಾಡ್ತಾ ಇದ್ದೀರಿ? ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ನಿಮ್ಮ ಮೇಲೆ ಕೈ ಮಾಡ್ತಾನೆ ತಂದಾಗ ಆತನನ್ನ ಹೆಡೆಮುರಿ ಕಟ್ಟಕ್ಕಾಗಲ್ವಾ? ನಾಳೆ ಎಲ್ಲರೂ ಈ ಥರ ಕೈ ಮಾಡಿದ್ರೆ ಏನು ಮಾಡ್ತೀರಿ? ನೀವು ತೋರಿಸ್ಬೇಕಾಗಿತ್ತು ನಿಮ್ಮ ಪವರ್ ಏನು ಅಂತ. ನಿಮ್ಮ ಪವರ್, ನಿಮ್ಮ ಕೆಲಸ ನೀವು ಮಾಡಿ. ಸಂವಿಧಾನ ನಿಮಗೂ ಅವಕಾಶ ಕೊಟ್ಟಿದೆ, ಕಾರ್ಯಾಂಗಕ್ಕೆ, ಶಾಸಕಾಂಗ, ನ್ಯಾಯ ಎಲ್ಲದಕ್ಕೂ. ನಿಮ್ಮ ಕೆಲಸ ನೀವು ಮಾಡಿ ಸರ್. ಆತರ ಮೇಲೆ ಹಲ್ಲೆ ಮಾಡಿಲ್ವಾ? ಹೊಡಿಬೇಕಿತ್ತು ಒಂದು ಗುಂಡು ಕಾಲಿಗೆ. ಬಂಡಿ ಸಿದ್ದೇಗೌಡರು ಬರ್ತಾರೋ ಮತ್ತೊಬ್ಬರು ಬರ್ತಾರೋ ನೋಡೇ ಬಿಡೋದು. ಪೊಲೀಸರ ಮೇಲೆ ಯಾರಾದರೂ ಅಟ್ಯಾಕ್ ಮಾಡ್ತಾ ಅಂತಂದರೆ ಕಾನೂನು ಸುವ್ಯವಸ್ಥೆ ಕುಸಿತಾ ಇದೆ ಅಂತ ಲೆಕ್ಕ. ನಾನು ಪೊಲೀಸ್ ಮಹಾನಿರ್ದೇಶಕರಿಗೂ ಮನವಿ ಮಾಡ್ತೀನಿ, ಇದರ ಬಗ್ಗೆ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತಂದರೆ ದಾರಿಯಲ್ಲಿ ಹೋಗೋರೆಲ್ಲ ಪೊಲೀಸರ ಮೇಲೆ ಕೈ ಮಾಡುವಂಥದ್ದಾಗತ್ತೆ.